ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್, ವಿದ್ಯಾಗಿರಿ ಪೊಲೀಸ್ ಠಾಣೆ ಧಾರವಾಡ. ಕುಖ್ಯಾತ ಅಂತರ್ಜಿಲ್ಲಾ ಕಳ್ಳರ ಬಂಧನ. 84 ಗ್ರಾಂ ತೂಕದ ಬಂಗಾರದ ಆಭರಣಗಳು ಹಾಗೂ 3 ದ್ವಿಚಕ್ರ ವಾಹನಗಳು ಸೇರಿದಂತೆ ಒಟ್ಟು 5,30,000 ರೂಪಾಯಿ ಮೌಲ್ಯದ ಮಾಲು ವಶ. ಧಾರವಾಡ ಜನ್ನತ್ ನಗರ ನಿವಾಸಿ ಶ್ರೀಮತಿ ರೇಷ್ಮಾ ತಮಗೆ ಪರಿಚಯದವರ ಮನೆಗೆ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಳ್ಳಲು ಮನೆಗೆ ಬೀಗ ಹಾಕಿ ಭದ್ರಪಡಿಸಿಕೊಂಡು ಹೋಗಿ ಮರುದಿವಸ ಮುಂಜಾನೆ ಬರುವ ವೇಳೆಯಲ್ಲಿ ಯಾರೋ ಕಳ್ಳರು ಮನೆಯ ಗ್ರಿಲ್, ಗೇಟಿನ ಹಾಗೂ ಕದಕ್ಕೆ ಹಾಕಿದ್ದ ಕಿಲಿಯನ್ನು ಮೀಟಿ ತೆಗೆದು ಮನೆಯ ಒಳಗೆ ಪ್ರವೇಶಿಸಿ ಅಲ್ಮಿರಾವನ್ನು ಮೀಟಿ ಅದರಲ್ಲಿದ್ದ ಬಂಗಾರದ ಆಭರಣಗಳನ್ನು ಹಾಗೂ ನಗದು ಹಣಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಈ ಪತ್ತೆ ಕಾರ್ಯವನ್ನು ಮಾನ್ಯ ಶ್ರೀಮತಿ ರೇಣುಕಾ ಸುಕುಮಾರ್ IPS ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ನಗರದವರು ಶ್ಲಾಘನೆ ಮಾಡಿದ್ದು, ಪತ್ತೆ ಕಾರ್ಯದಲ್ಲಿ ಕಾರ್ಯನಿರ್ವಹಿಸಿದ ತಂಡಕ್ಕೆ ಅಭಿನಂದಿಸಿ ಬಹುಮಾನ ಪ್ರಕಟಿಸಿದ್ದಾರೆ. ನಾರ್ಮಲ್ ಬೆಟ್ಟಾಗಿರಿ ಸರ್, ನಾರ್ಮಲ್ ಬೆಟ್ಟಾಗಿರಿ. ಚಟಾಕ್ ಘೋಷಿಸಿದ